ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಕೆ ಜಿ ಕೊಪ್ಪಲಿನಲ್ಲಿ ಗಣೇಶನ ವಿಸರ್ಜನೆ ಇತ್ತು. ಸೊ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇದು ಮೈಸೂರಿನ ನಂಬರ್ 1 ಟಾಲೆಸ್ಟ್ ಗಣೇಶ. ಎಷ್ಟು ಚೆನ್ನಾಗಿತ್ತು ಗಣೇಶ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದನ್ನು ತೊಗೊಂಡು ಬರೋಕ್ಕೆ ಹಾಕಿರೋ ಎಫರ್ಟ್ಸ್ ಇದೆಯಲ್ಲ, ರಿಯಲಿ ಹ್ಯಾಟ್ಸ್ ಆಫ್ ಟು ದ ಕೆ ಜಿ ಕೊಪ್ಪಲ್ ಬಾಯ್ಸ್. ಆ್ಯಂಡ್ ನೋಡಿ, ಇವಾಗ ಈ ಎಲ್ಲ ಪಾರ್ಟಿಸಿಪೆಂಟ್ಸ್ ಏನಿದ್ದಾರೆ ಅವರು ನಮ್ಮಂಥವ್ರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಒಳ್ಳೆ ಫೋಟೋಸ್ ಕೊಟ್ಟು ಒಳ್ಳೆ ವೀಡಿಯೋಸ್ ಕೊಟ್ಟು ಆ್ಯಂಡ್ ಪೇಷನ್ಸ್ಲೆಸ್ ಇಲ್ಲದೇ ತುಂಬ ಚೆನ್ನಾಗಿ ಮಾತಾಡಿಕೊಂಡು ತುಂಬ ಚೆನ್ನಾಗಿದ್ದರು. ಅವರು ಫ್ಯೂ ಮಿನಿಟ್ಸ್ ಇದ್ದರು ಅಷ್ಟೇ. ಆ ಟೈಮ್ ಕೂಡ ತುಂಬ ಚೆನ್ನಾಗಿದ್ದರು ಆ್ಯಂಡ್ ನಮಗೂ ಕೂಡ ತುಂಬ ಖುಷಿ ಆಯಿತು. ಆ್ಯಂಡ್ ಬೇರೆಲ್ಲ ಕಡೆ ನಾವು ನೋಡಿದ್ದೀವಿ, ಯಾರೂ ಇಷ್ಟು ಕೋಪ್ರೇಟ್ ಮಾಡಿರೋದು ನಾನಂತೂ ನೋಡಿಲ್ಲ. ಯಾಕೆಂದರೆ ಮೂವ್ ಆಗಿಬಿಡ್ತಾರೆ, ಅವರು ಕೂಡ ಮುಂದೆ ಮುಂದೆ ಹೋಗಬೇಕಿರುತ್ತೆ ಉತ್ಸವದಲ್ಲಿ, ಹಾಗಾಗಿ ಬೇಗ ಬೇಗ ಮೂವ್ ಆಗಿಬಿಡ್ತಾರೆ. ಬಟ್ ಇಲ್ಲಿ ಆ ಥರ ಯಾವುದೇ ಥರ ಅವ್ರು ಮಾಡಲಿಲ್ಲ. ಆ್ಯಂಡ್ ಕಂಪ್ಲೀಟ್ ಟೈಮ್ ಕೊಟ್ಟು ಫೋಟೋಸ್ ಕೊಟ್ಟು ವೀಡಿಯೋಸ್ ಕೊಟ್ಟು ಆಮೇಲೆ ಮೂವ್ ಆದರು. ಆ್ಯಂಡ್ ಇದು ನಮಗೆ ತುಂಬ ಖುಷಿಯಾದಂಥ ವಿಷಯ. ನೋಡಿ, ನೀವು ನೋಡ್ತಿರ್ಬೋದು ಹೆಂಗೆ ರಿಯಾಕ್ಷನ್ ಕೊಡ್ತಿದ್ದಾರೆ ಆ್ಯಂಡ್ ಹೆಂಗೆ ಅವರು ಕೋಪ್ರೇಟ್ ಮಾಡ್ತಿದ್ದಾರೆ ಫೋಟೋಸ್ ವಿಡಿಯೋಸ್ಗೆ ಅಂತ ನೀವು ನೋಡ್ಬೋದು ಈಗ. ಆ್ಯಂಡ್ ಈಗ ನಮ್ಮ ಚಾಮುಂಡೇಶ್ವರಿ ಅವ್ರದ್ದು ಜೀಪ್ ಮುಂದೆ ಬರ್ತಾಯಿದೆ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಲೈಟಿಂಗ್ಸು ಎಲ್ಲ ತುಂಬ ತುಂಬ ಎಕ್ಸಲೆಂಟ್ ಆಗಿತ್ತು. ಆ್ಯಂಡ್ ನೋಡಿ, ಬಿಲ್ಡಿಂಗ್ಗಳಲ್ಲಿ ಎಷ್ಟು ಜನ ನಿಂತಿದ್ದಾರೆ ಅಂತ ನಿಮಗೆ ಕಾಣಿಸ್ತಿರ್ಬೋದು. ಅಷ್ಟು ಜನ ನಿಂತ್ಕೊಂಡು ನೋಡ್ತಿದ್ದಾರೆ. ಆ್ಯಂಡ್ ಎಷ್ಟು ಜನ ಸೇರಿದ್ರಂದರೆ ನಿಜಕ್ಕೂ ನಮ್ಮ ಮೈಸೂರಿನ ಅರ್ಧ ಜನ ಸೇರಿದ್ರು ಅಂತಲೇ ಹೇಳ್ಬೋದು. ಅಷ್ಟು ಜನ ಸೇರಿದರು. ಆ್ಯಂಡ್ ಆ ಕ್ರೌಡು, ಆ ಕಿರ್ಚೋದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಫೀಲ್ ಎವ್ರಿ ಟೈಮ್ ಬರಲ್ಲ ನಮಗೆ, ಈ ವರ್ಷಕ್ಕೊಂದೇ ಸಲ ನಮಗೆ ಈ ಫೀಲ್ ಬರೋದು. ನೀವು ನೋಡ್ತಿರ್ಬೋದು ಚಾಮುಂಡೇಶ್ವರಿದು ಜೀಪ್ ಮುಂದೆ ಹೋಗ್ತಾ ಇದೆ. ನೋಡಿ, ಈಗ ಧ್ರುವ ಸರ್ಜಾ ಅವ್ರು ಎಂಟ್ರಿ ಆದರು. ಸೊ ಇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲರನ್ನೂ ಮಾತಾಡಿಸಿದ್ರು. ಆ್ಯಂಡ್ ನಮ್ಮ ಕೆ ಜಿ ಕೊಪ್ಪಲಿನ ಬಾಯ್ಸ್ ಕೂಡ ಅಷ್ಟೇ ಗೌರವ ಕೊಟ್ಟರು ಅವ್ರಿಗೆ. ಆ್ಯಂಡ್ ಅವರು ನಮ್ಮ ಜೊತೆ ಬಂದು ಈ ಏರಿಯಾದಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಮಗೆ ಖಂಡಿತ ತುಂಬ ಖುಷಿ ಆಯಿತು. ಆ್ಯಂಡ್ ವಿ ಲವ್ ಧ್ರುವ ಸರ್ಜಾ. ಆ್ಯಂಡ್ ಇವ್ರು ಬಂದಿದ್ದಕ್ಕೆ ಪಟಾಕಿ ಕೂಡ ಹೊಡಿತಿದ್ರು. ಆ್ಯಂಡ್ ಬಾಯ್ಸ್ ಕೂಡ ತುಂಬ ಎಂಜಾಯ್ ಮಾಡಿದ್ರು. ಆ ಕಡೆ ಪಟಾಕಿ ಹೊಡಿತಾ ಇರೋದು, ಈ ಕಡೆ ಇದ್ದು ಯಾವ್ದು ನೋಡ್ಬೇಕು ಯಾವ್ದು ಬಿಡ್ಬೇಕು ಅನ್ನೋ ಥರ ಆಗ್ಬಿಡ್ತು ನಮಗೂ ಕೂಡ. ಅಷ್ಟು ಚೆನ್ನಾಗಿ ಅರೇಂಜ್ ಮಾಡಿದರು ಎಲ್ಲನೂ. ಈ ಅರೇಂಜ್ಮೆಂಟ್ಸ್ ಎಲ್ಲ ಹಿಂದೆ ಯಾರಿದ್ದಾರೋ ಅವ್ರಿಗೆ ಹಾರ್ಟ್ಫುಲಿ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಯಾಕೆಂದರೆ ಇದು ತುಂಬ ಈಸಿ ಟಾಸ್ಕ್ ಅಲ್ಲ. ಯಾಕೆಂದರೆ ಇಷ್ಟೆಲ್ಲನೂ ಅರೇಂಜ್ ಮಾಡಬೇಕಂದ್ರೆ ಅವ್ರದ್ದು ಕಂಪ್ಲೀಟ್ ಎಫರ್ಟ್ಸ್ ಇರುತ್ತೆ. ಇವರು ಅಷ್ಟೇ ತುಂಬ ಚೆನ್ನಾಗಿ ಕುಣಿತ ಮಾಡ್ತಾಯಿದ್ರು. ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ. ನೀವು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿದೆ ಕುಣಿತ ಅಂತ. ಆ ಡೈಲಾಗ್ಸ್ ಹೇಳಿ ಆ ಪಟಾಕಿ ಸೌಂಡು, ಆ ಬ್ಯಾಂಡ್ ಸೆಟ್ ಸೌಂಡ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಅದರಲ್ಲಿ ಸ್ವಲ್ಪ ಸಾಂಗ್ಸ್ ಕೂಡ ಇತ್ತು, ಕಾಪಿರೈಟ್ಸ್ ಇಶ್ಯೂ ಬರುತ್ತೆ, ಹಾಗಾಗಿ ನಾನು ಮ್ಯೂಟ್ ಮಾಡಿದ್ದೀನಿ. ಇಲ್ಲಾಂದಿದ್ರೆ ಫುಲ್ ವಿಡಿಯೋನೇ ಹಾಕಿರ್ತಿದ್ದೆ. ಅವ್ರ ಡೈಲಾಗ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಹೇಳಿದ್ರು. ಆ್ಯಂಡ್ ತುಂಬ ಕ್ರೌಡ್ ಇದ್ದಿದ್ದ ಕಾರಣ ಸ್ವಲ್ಪ ವಿಡಿಯೋ ಕೂಡ ಹಂಗೆ ಹಿಂಗೆ ಆಗಿರುತ್ತೆ. ನೋಡಿ, ಇವರು ಇವಾಗ ಡೈಲಾಗ್ ಹೇಳ್ತಿದ್ದಾರೆ, ತುಂಬ ಚೆನ್ನಾಗಿ ಹೇಳಿದ್ರು. ಬಟ್ ಅದು ವಾಯ್ಸ್ ಓವರ್ ನಾನು ಕೊಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಎಲ್ಲ ಮಕ್ಕಳು ಕೂಡ ತುಂಬ ಖುಷಿಪಟ್ಟು ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ನೋಡಿದ್ರು. ವ್ಯೂ ಅಲ್ಲಿ ಯಾರಿದ್ರು ಅವರೆಲ್ಲ. ಸೊ ಯಾರೆಲ್ಲ ನೋಡಿಲ್ಲ ಅವರು ಈ ವಿಡಿಯೋದಲ್ಲಿ ನೋಡ್ಬೋದು ಅಂತ ಹೇಳಿ ನಾನು ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ.
ಇದರಲ್ಲೆಲ್ಲ ಕಂಪ್ಲೀಟ್ ಡೈಲಾಗ್ಸ್ ಇತ್ತು, ಬಟ್ ನಾನು ಮ್ಯೂಟ್ ಮಾಡಬೇಕಾಯಿತು, ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ. ಇದೆಲ್ಲ ರಿಯಲಿ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಸ್ ಎ ವ್ಯೂವರ್ ನಾವು ಅಲ್ಲೇ ಇದ್ದಾಗ ಅದು ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ನಾವು ಈ ಥರ ಎಲ್ಲ ನೋಡಿ ತುಂಬ ದಿನ ಆಗಿತ್ತು, ಹಾಗಾಗಿ ನಮಗೂ ಕೂಡ ತುಂಬ ಮನಸ್ಸಿಗೆ ಖುಷಿ ಆಯಿತು. ಆ್ಯಂಡ್ ಎಸ್ಪೆಷಲಿ ಇದು ನಮ್ಮ KG ಕೊಪ್ಪಳಿನಲ್ಲಿ ಆಗ್ತಾಯಿದೆ ಅಂತ ಇನ್ನೂ ಖುಷಿ ಆಯಿತು. ಸೊ ಪ್ರತಿ ವರ್ಷ ಕೂಡ ಅಷ್ಟೇ ಇವರು ಇಷ್ಟೇ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಈ ವರ್ಷ ಇನ್ನೂ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ವರ್ಷವೂ ಕೂಡ ಅಷ್ಟೇ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಬರ್ತಾರೆ. ಆ್ಯಂಡ್ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಕೂಡ. ಆ್ಯಂಡ್ ಮೋರೋವರ್ ನಮ್ಮ ಧ್ರುವ ಸರ್ಜಾ ಅವ್ರು ಬಂದಿದ್ದು ಭಾಳ ಖುಷಿ ಆಯಿತು. ಅವ್ರು ನಮಗೆ ಟೈಮ್ ಕೊಟ್ಟಿದ್ದು ನಮಗೆ ತುಂಬ ಖುಷಿ ಕೊಡುವಂಥ ವಿಷಯ. ನಿಜಕ್ಕೂ ಇಲ್ಲಂತೂ ಯಾವ್ದು ನೋಡಲಿ ಯಾವ್ದು ಬಿಡಲಿ ಅನ್ನೋ ಥರ ಇತ್ತು. ಲೈನಕ್ಕೆ ಎಲ್ಲ ಥರದ್ದು ಕುಣಿತಗಳು ಇತ್ತು. ಸೊ ಹಾಗಾಗಿ ಯಾವ್ದು ನೋಡ್ಬೇಕು ಯಾವ್ದು ಬಿಡಬೇಕು ಅನ್ನೋ ಥರ ಅಷ್ಟು ಚೆನ್ನಾಗಿತ್ತು, ಆ ಥರ ಅನ್ನಿಸ್ತಿತ್ತು ನಮಗೆ. ಆ್ಯಂಡ್ ಜನ ಕೂಡ ಅಷ್ಟೇ ಕಂಪ್ಲೀಟ್ ರೋಡ್ ಬ್ಲಾಕ್ ಮಾಡಿ ಎಲ್ಲ ಜನ ಕೂಡ ತುಂಬ ಜನ ನಿಂತಿದ್ರು. ನೋಡಿ ಇವರೆಲ್ಲ ಇಷ್ಟು ಮಾಡ್ತಾರೆ, ಇಷ್ಟು ಪ್ರಾಕ್ಟೀಸ್ ಇರಬೇಕು ಅವ್ರಿಗೆ, ಮತ್ತು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ, ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ವಿಡಿಯೋಸ್ ಮಾಡ್ಕೋತಾ ಇದ್ರು. ವಾವ್ ಅಲ್ಲ, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಮಕ್ಕಳು ನೋಡಿದ್ರು ಕೂಡ ತುಂಬ ಖುಷಿ ಪಡ್ತಾರೆ. ಕೆಲವು ಮಕ್ಕಳು ಎಲ್ಲೆಲ್ಲೋ ಒಂದೊಂದು ಮಕ್ಕಳುಗಳು ಹೆದರ್ಕೊತಾರೆ ಅಷ್ಟೇ, ಬಟ್ ಕೆಲವೊಂದು ಮಕ್ಕಳುಗಳು ತುಂಬ ಚೆನ್ನಾಗಿ ನೋಡ್ತಾರೆ. ಸೊ ನಿಮ್ಮನೇಲಿ ಯಾರಾದರೂ ಮಕ್ಕಳಿದ್ರೆ ಅವ್ರಿಗೆ ಇಷ್ಟ ಆದರೆ ಈ ಥರ ವೀಡಿಯೋಸ್ ಖಂಡಿತ ನನ್ನ ವೀಡಿಯೋಸ್ನ ತೋರಿಸಿ ಅವರಿಗೆ. ಆ್ಯಂಡ್ ನನ್ನ ಮಗನೂ ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ನೋಡ್ದ. ಈ ಬ್ಯಾಂಡ್ ಸೆಟ್ ಅವ್ರದ್ದು ಕೋಆಪ್ರೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ಈ ಖುಷಿ ಏನಿದೆಯಲ್ಲ, ಈ ಫೀಲಿಂಗ್ಸ್ ಅದನ್ನು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಒಳ್ಳೆ ಫೀಲ್ ಆಗ್ತಾಯಿದೆ. ನೀವೇ ನೋಡ್ತಿರ್ಬೋದು ಈ ವಿಡಿಯೋದಲ್ಲಿ ಒಂದೇ ಜಾಗದಲ್ಲಿ ಎಷ್ಟೊತ್ತು ಮಾಡ್ತಿದ್ದಾರೆ ಅವರು ಅಂತ. ಬೇರೆ ಎಲ್ಲ ಕಡೆನೂ ಬೇಗ ಮೂವ್ ಆಗಿಬಿಡ್ತಾರೆ, ಬಟ್ ಈ ಟೀಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ತುಂಬ ಟೈಮ್ ಕೊಟ್ಟು ಮಾಡಿದ್ರು ಅಂತ ಹೇಳ್ಬೋದು. ಆ್ಯಸ್ ಎ ವ್ಯೂವರ್ ಆಗಿ ನಮಗೂ ಕೂಡ ಇದೇ ಬೇಕಿರೋದು, ಯಾಕೆಂತಂದರೆ ನಮಗೂ ನೋಡ್ಲಿಕ್ಕೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಮಗೂ ಕೂಡ ಇದೇ ಬೇಕಿರೋದು. ಆ್ಯಂಡ್ ಅವರು ಅಷ್ಟೇ ಕೋಆಪ್ರೇಷನಿಂದ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಆ್ಯಂಡ್ ಈ ಥರ ಎಲ್ಲ ವೀಡಿಯೋಸ್ ನೋಡೋಕ್ಕೆ ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಅಪ್ಕಮಿಂಗ್ ವೀಡಿಯೋಸ್ ಏನಾಗಿರಬೇಕು ಅಂತ ಕೂಡ ಕಮೆಂಟ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ಅದೇ ಥರ ವೀಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ಥರ ರಿಯಲ್ ಆಗಿ ನೋಡೋಕ್ಕಂತೂ ನನಗಂತೂ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಇಷ್ಟ ಆಗುತ್ತೆ, ನನಗೆ ಬೋರೇ ಆಗಲ್ಲ. ಸೊ ಯಾರಿಗೆಲ್ಲ ಈ ಥರ ವೀಡಿಯೋಸ್ ಇಷ್ಟ ಆಗುತ್ತೆ ದಯವಿಟ್ಟು ಹೇಳಿ. ಆ್ಯಂಡ್ ಫೈನಲಿ ಅವ್ರದ್ದು ಕುಣಿತ ಎಲ್ಲ ಮುಗೀತು, ಅವರು ಕೂಡ ಮುಂದೆ ಮೂವ್ ಆದರು. ಆ್ಯಂಡ್ ಈಗ ನಮ್ಮ ಫೈನಲ್ ಟಾಲೆಸ್ಟ್ ಗಣೇಶನ ನೋಡ್ತಾ ಇದ್ದೀವಿ. ಸೊ ನೋಡಿ ಆ ಮರ ಎಷ್ಟು ಹೈಟ್ ಇದೆ ಅಂತ, ಆಲ್ಮೋಸ್ಟ್ ಆ ಮರದಲ್ಲಿ ಮುಕ್ಕಾಲು ಭಾಗ ಅಷ್ಟು ಗಣೇಶ ಇದ್ದಾರೆ, ಅಷ್ಟು ದೊಡ್ಡ ಗಣೇಶ.
ನೋಡ್ತಿರ್ಬೋದು. ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ಇದು ಗಣೇಶನ ವಿಸರ್ಜನೆ ಅಂತ ಅನ್ನಿಸ್ಲೇ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಜೈ ಗಣೇಶ. ಆ್ಯಂಡ್ ಫೈನಲಿ ಇದು ಕೂಡ ಗಣೇಶನು ಕೂಡ ಮೂವ್ ಆಯಿತು. ಆ್ಯಂಡ್ ನಮ್ಮ ಧ್ರುವ ಸರ್ಜಾ ಅವ್ರು ಕೂಡ ಹೊರಟರು. ನೋಡಿ ಏನು ಕ್ರೇಜು ನಮ್ಮ ಬಾಯ್